ವೀಕ್ಷಕರೇ, ಶನಿವಾರದಂದು ಶನಿ ಪ್ರಭಾವ ಈ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಿ, ಮಧ್ಯೇನ ಸ್ಥಿರ ಅಂತೇವಿ. ಶನೇಶ್ವರನು ನಪುಂಸಕ ಗ್ರಹಕ್ಕೆ ಸಮಾಗಮ ಅಂದರೆ 50-50, ಅರ್ಧ ಕೊಡ್ತಾನೆ ಅರ್ಧ ಕಿತ್ಕೊತಾನೆ. ನೀಲವಾಗಿದ್ದಾಗ, ಅವನು ನೀಲವರ್ಣದಲ್ಲಿದ್ದಾಗ ಖಂಡಿತ ಯಾವತ್ತೂ ಯಶೋ ಕೀರ್ತಿ ಪ್ರಭಾವ ಅಂತಾನೆ, ಯಶಸ್ಸು ಕೀರ್ತಿ ಕೊಡ್ತಾನಂತೆ, ಅವನ ಪ್ರಭಾವವನ್ನು ಬೀರ್ತಾನಂತೆ. ಕಪ್ಪಾಗಿದ್ದಾಗ ದುಷ್ಟ ಜನ ಸಂಹಾರತ ಅಂದರೆ ಕಷ್ಟಗಳನ್ನೇ ಕೊಡ್ತಾನೆ. ಅದಕ್ಕೋಸ್ಕರ ಕೆಂಪಾಗಿದ್ದಾಗ ಯಾವತ್ತಿದ್ರೂ ಆಕ್ಸಿಡೆಂಟ್ಸು, ರೋಗ ರುಜಿನಗಳು ಮಾಡ್ತಾನೆ. ಈ ಮೂರೂ ವಿಧವಾದ ಕೆಂಪು, ಕಪ್ಪು, ನೀಲಿ ಅಂತ ಏನು ಹೇಳ್ತೀನಿ, ದಯವಿಟ್ಟು ಯಾವ ಕಾಲಕ್ಕೂ ಈ ಬಟ್ಟೆಗಳನ್ನು ಯಾರೂ ಧರಿಸ್ಕೋಬೇಡಿ. ಎಷ್ಟು ಸಲ ಅಕಸ್ಮಾತ್ ಬಟ್ಟೆ ಇದ್ರೂ ಸುಟ್ಟು ಬಿಸಾಕ್ಬಿಡಿ, ಯಾರಾದರೂ ಭಿಕ್ಷದವ್ರು ಕೊಟ್ಬಿಡಿ. ನಿಮ್ಮ ತಾತನ ಮನೆ ಗಂಟೆ ಏನೂ ಹೋಗಲ್ಲ. ಕಳ್ಕೊಳ್ಳೋ ಅಂಥದ್ದೇನೋ ಕೇವಲ ಒಂದು ಬಟ್ಟೆ. ಅಯ್ಯೋ ಫಸ್ಟ್ ಕ್ಲಾಸ್ ಅಪ್ಪ, 2,000 ಕೊಟ್ಟಿದ್ದೀನಿ ರೀ ಒಂದು ಶರ್ಟ್ಗೆ ಅಂತಾನೆ. ಪುಟ್ಗೋಸಿ 2,000, ಇಲ್ಲಿ 2,000 ಅಲ್ಲ 20,000 ಕೊಟ್ಟು ಕೈಕಾಲ ಆಕ್ಸಿಡೆಂಟ್ ಆಗೋದು ಏನು ಮಾಡ್ತೀಯಾ? ಏನೂ ಮಾಡೋಕ್ಕಾಗಲ್ಲ. ಮುರಿದೋಗಿದ್ದೆ ಆರ್ಟಿಫಿಷಿಯಲ್ಲೇ. ಅದಕ್ಕೋಸ್ಕರ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಕಪ್ಪು, ನೀಲಿ, ಕೆಂಪು ಈ ಮೂರೂ ತ್ರಿಕೋಣ ಸಂಧಿ ಅಂದರೆ ಶನಿ 7.5 ಆಗಿದ್ದಾಗ 2 ವರ್ಷ ಕುಜನ್ ಜೊತೆ ಕೂತಾಗ ಕಪ್ಪಾಗಿರ್ತಕ್ಕಂಥ ಅವಕಾಶ, 2 ವರ್ಷ ಕೇತು ಜೊತೆ ಕೂತಾಗ ಕೆಂಪಾಗಿರ್ತಕ್ಕಂಥ ಅವಕಾಶ, 2 ವರ್ಷ ರಾಹು ಜೊತೆ ಕೂತ್ಕೊಂಡಾಗ ನೀಲವಾಗಿದ್ದಾಗ. ಇದಕ್ಕೋಸ್ಕರ ಇವತ್ತು ರಾಹು ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡುವಾಗ ಹಾಲು ತಿರುನಾಗೇಶ್ವರಂ. ಯಾಕೈದ್ಯಾ, ನಾನು ಅವತ್ತೇ ಹೇಳಿದೆ ನಿಮಗೆ, ತಿರುನಾಗೇಶ್ವರಂ ಕ್ಷೇತ್ರ ಕುಂಭಕೋಣಂ ಹತ್ರ. ಆ ತಿರುನಾಗೇಶ್ವರಂ ಕ್ಷೇತ್ರಕ್ಕೆ ನಾವು ತಿರುನಲ್ಲಾರಿಂದ ಬರುವಾಗಲೂ ನವಗ್ರಹ ಕ್ಷೇತ್ರದಲ್ಲಿ ಬಂದಾಗ ತಿರುನಾಗೇಶ್ವರಂ ಕ್ಷೇತ್ರ ರಾಹು ಕ್ಷೇತ್ರ. ಆದರೆ ಹಾಲು ಅಭಿಷೇಕ ಮಾಡುವಾಗ ನೋಡ್ಬೋದು ನೀವು, ತಲೆ ಮೇಲಿಂದ ಹಾಲು ಹಾಕಿದಾಗ ಮಖದಿಂದ ಕತ್ತವರೆಗೂ ಹಾಲು ನೀಲೇ ಕಾಣುತ್ತೆ. ಪ್ರತಿಯೊಬ್ಬನಿಗೂ ಕಣ್ಮುಂದೆ ಕಾಣುತ್ತೆ. ಏನಪ್ಪ ಇಲ್ಲಿ ನೀಲಿ, ಅಲ್ಲಿ ಮಾತ್ರ ನೀಲಿ ಬೆಳೆದಿದ್ದೀರಾ ಅಂದರೆ ತಿರುಗಿ ಆಮೇಲೆ ಹಾಲು ಬೆಳ್ಳಗೆ ಹೋಗ್ತಾ ಇರುತ್ತೆ. ಅರ್ಥ ಏನು ಅಂದರೆ ಆ ಜಾಗದಲ್ಲಿ ಶನೇಶ್ವರನು ರಾಹು ದೋಷ ಭಾಳ ಚೆನ್ನಾಗಿ ವಾಸವಾಗಿದ್ದಾನೆ. ರಾಹು ತತ್ವದಲ್ಲಿ ವಾಸ, ಅದಕ್ಕೆ ನೀಲ. ರಾಹು ರೋಗಕಾರಕ. ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಗಳನ್ನು ಕೊಡ್ತಕ್ಕಂಥ ಅವನು ಶನೇಶ್ವರನಾಗಿರ್ತಕ್ಕಂಥ ಪ್ರಭೆ ಈ 2 ವರ್ಷ ಕ್ಯಾಲ್ಕುಲೇಟ್ ಮಾಡಿ. 2 ವರ್ಷ ಎಷ್ಟಾಯ್ತು? 7 ವರ್ಷ. ಆ ಕರೆಕ್ಟಾಗಿ 7 ವರ್ಷಕ್ಕೆ ನಾವೇನು ಹೇಳ್ತೀವಿ, 7.5. ಯಾವತ್ತು ತಿಳ್ಕೊಳ್ಳಿ, 2 ವರ್ಷಕ್ಕೆ ಮೊದಲೇ ಬರ್ತಾ ಇದ್ದೀನಿ ಅಂತ ಸೂಚಿಸ್ತಾನೆ. ಅಂದರೆ ನಿಮ್ಮ 7.5 ಶುರು ಆಗಕ್ಕೆ ಮೊದಲೇ 2 ವರ್ಷ ಜ್ಞಾಪಕ ಇರ್ತಾನಂತೆ. ಅವನು ಹಳೇ ಮನೆ ಜ್ಞಾಪಕ ಇಟ್ಕೊಂಡಿರ್ತಾನೆ. ಹೋದ್ಮೇಲೂ 2 ವರ್ಷ ಇರ್ತಾನೆ. ಟೋಟಲ್ ಎಷ್ಟಾಗೋಯ್ತು? ಯಾವತ್ತಿದ್ರು ಅಷ್ಟೇ, ಶನಿ ಬರುವಾಗ ಕಷ್ಟ ಕೊಟ್ಬಿಟ್ರೆ ಭಾಳ ಒಳ್ಳೇದು. ಬೇಗ ಕಷ್ಟ ಪರಿಹಾರ ಮಾಡ್ಕೊಂಡ್ಬಿಡ್ಬಹುದು. ಆದರೆ ಹೋಗ್ಬೇಕಾದ್ರೆ ಒಳ್ಳೇದು ಮಾಡಿ ಹೋಗ್ತಾನೆ, ಸುಖ ಜೀವನ ಕೊಟ್ಟೋಗ್ತಾನೆ. ಆದರೆ ಕೆಲವ್ರಿಗೆ ಏನಾದರೂ ಮೊದಲೇ ಸುಖವನ್ನು ಕೊಟ್ಟುಬಿಟ್ರೆ ಹೋಗುವಾಗ ಭಾಳ ಕಷ್ಟ ರೀ. ಖಂಡಿತ ಬೇಡ ಸುಖ. ಯಾಕೆಂದರೆ ಮೊದಲೇ ಬಂದಿರತಕ್ಕಂಥ ಸುಖ ಜೀವನ ಪರ್ಯಂತ ಹೋಗಬೇಕಾದ ಕಷ್ಟ. ಅಂದರೆ ಯಾವತ್ತು ಮನುಷ್ಯ ತಿಳ್ಕೊಳ್ಳಿ, ಬದುಕಿ ಕೆಡಲೇಬಾರ್ದು. ಕೆಟ್ಟು ಬದುಕ್ಬೋದು. ಜೀವನದಲ್ಲಿ ಏನೋ ಭಾಳ ಕಷ್ಟಪಟ್ಬಿಟ್ಟು ಕೆಟ್ಟು ಹೋಗಿದ್ವಿ, ಬದುಕಿದಾಗ ಹಬ್ಬ ದಾಟದ್ವಾ ಅನ್ಸಿದ್ವಿ. ಅದೇ ಒಳ್ಳೆ ಬದುಕಿ ಬಾಳಿರ್ತಕ್ಕಂಥ ಸಂಸಾರ ಕೆಳಗೆ ಬಂದುಬಿಡ್ತು ಅಂದರೆ ಯಾವಾಗಲೂ 24 ಗಂಟೆ ಬೆಳ್ಳಿ ತಟ್ಟೆ ತಿಂತಿದ್ದೀರಿ ನಾನು. ಹಿಂಗಾಗ್ಬಿಟ್ಟಲ್ಲಿ ಅಂದಾಗ ಹುಚ್ಚನಾಗಬೇಕಷ್ಟೇ ಗ್ಯಾರಂಟಿ. ಯಾಕೆಂದರೆ ಅವನಿಗಿರ್ತಕ್ಕಂಥ ದಿಮಾಕು ದುರಹಂಕಾರ ಎಷ್ಟು ಬಂದ್ಬಿಟ್ಟಿರುತ್ತೆ ಅಂದರೆ, ಶನಿ ದುಡ್ಡು ಕೊಟ್ಟಾಗ ದುರಹಂಕಾರ ಜೊತೆ ಕೊಡ್ತಾನೆ. ಆ ಸಮಯದಲ್ಲಿ ದುರಹಂಕಾರ ಪಡಬಾರ್ದು. ಪಟ್ಟರೆ ಹೋಯ್ತು. ಯಾವ ಕಾಲಕ್ಕೂ ತಿಳ್ಕೋಬೇಕು, ನಾವು ಹಳೇದಾಗ ಏನಿದ್ವಿ ಹಾಗೆ ಇರಬೇಕು. ಯಾವುದನ್ನು ನೆನೆಸ್ಕೋಬೇಕು ಹಾಗೆ ಇರಬೇಕು. ಹಳೇದನ್ನು ಮರ್ತ್ವಿ ಜೀವನ ಪರ್ಯಂತ ನಿಮ್ಮನ್ನು ಬೀದಿಗೆ ತಳ್ಬಿಡ್ತಾನೆ. ಹುಷಾರ್. ಅದಕ್ಕೆ ಎಷ್ಟೋ ಜನ ಜ್ಯೋತಿಷಿಗಳಾಗಲಿ, ಎಷ್ಟೋ ಜನ ವಿಶೇಷವಾಗಿ ಶಾಸ್ತ್ರಗಳಾಗಲಿ, ಪ್ರತಿಯೊಬ್ಬನು ಅವಕಾಶ ಏನು ಗೊತ್ತಾ, ಭಗವಂತ ಕೊಟ್ಟಾಗ ಉಪಯೋಗಿಸ್ಕೊಳ್ಳಲ್ಲ. ಸುಮ್ಮನೆ ಅವ್ರನ್ನ ಟೀಕೆ ಟಿಪ್ಪಣಿಗಳು ಮಾಡ್ಕೊಂಡು ಕುಕ್ಕರ್ಸ್ಕೊಂಡಿರ್ತಾರೆ. ಜೀವನದಲ್ಲಿ ಅವ್ರ ಹಣೆ ಬರ ಅವರಿಗೆ ಗೊತ್ತಿರಲ್ಲ, ಬೇರೆ ಕಥೆ ಏನು ಹೇಳ್ತಾನೆ. ಅದಕ್ಕೆ ಇಂಥ ಒಂದು ಜೀವನ ಪ್ರತಿಯೊಬ್ಬರಿಗೂ ಆಗು ಹೋಗುಗಳನ್ನ ನೋಡ್ಕೊಳ್ಳೋಕ್ಕೆ ಭಗವಂತ ಒಬ್ಬನ ಜೊತೆಗಿದ್ರೆ ಇಡೀ ಜಗತ್ತು ನಮ್ಮದು. ಅದಕ್ಕೋಸ್ಕರ ಆ ಜಗನ್ಮಾತೆ ನಮ್ಮ ಜೊತೆ ಇದ್ದಾಗ ನಾವು ಯಾವ ಕಾರಣಕ್ಕೂ ಯಾರನ್ನೂ ಭಯ ಪಡಬಾರ್ದು. ನೀವೇನು ಮಾಡಬೇಕು, ಶ್ರೀಮನ್ನಾರಾಯಣ ದುರ್ಗಾಂಶದಲ್ಲಿರ್ತಕ್ಕಂಥ ದುರ್ಗೆನ, ಶ್ರೀಮನ್ನಾರಾಯಣ ಸ್ವರೂಪದಲ್ಲಿರ್ತಕ್ಕಂಥ ಆ ಮಹಾವಿಷ್ಣು, ಲಕ್ಷ್ಮೀ ಸಮೇತವಾಗಿರ್ತಕ್ಕಂಥ ಮಹಾವಿಷ್ಣುನ ಯಾವತ್ತಿದ್ರೂ ಸ್ಮರಣೆ ಮಾಡ್ಕೋಬೇಕು. ಶನೇಶ್ವರ ಅಕಸ್ಮಾತ್ ಇದ್ರೆ ಪ್ರತಿದಿನ ಆಂಜನೇಯನ ಮರೆಯೋದು, ನಮಸ್ಕಾರ ಮಾಡದೇ ಇದ್ರೆ ಬಹಳ ಕಷ್ಟ. ಮರೀಲೇಬಾರ್ದು ಆಂಜನೇಯನ. ಪಕ್ಕದಲ್ಲಿ ಫ್ರೆಂಡು ಬಟ್ಟೆ ದೇಹದ ಮೇಲೆ ಹೇಗೆ ಬಟ್ಟೆ ಹಾಕೊಂಡಿದ್ರು ಶರ್ಟು ಹಾಗಿರ್ಬೇಕು ಅವನ ಜೊತೆಗೆ. ಏನು ಮರ್ತೋದಪ್ಪ ಅಂದ್ಕೋಬಾರ್ದು. ಶನೇಶ್ವರನಿಗೆ ಯಾವ ಕಾಲಕ್ಕೂ ಪ್ರಿಯನಾಗಿರ್ತಕ್ಕಂಥ ಆಂಜನೇಯನ ಪಕ್ಕಕ್ಕೆ ಇಟ್ಕೊಂಡು ಗಣಪತಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಮನೆ ಬಿಟ್ಟು ಆಚೆ ಹೋಗಿ, ಯಾಕೆ ನಿಮಗೆ ಶನಿ ಕಾಟ ಬರುತ್ತೆ? ಯಾವ ಕಾಲಕ್ಕೂ ಬರ್ತಕ್ಕಂಥ ಕಾಟೂ ಬರಲ್ಲ. ಆದರೆ ತಪ್ಸಲ್ಲ. ಏನು ಅಂದರೆ ಬಿಡಿಸ್ತಾನೆ. ಫಾರ್ ಎಕ್ಸಾಂಪಲು ಆಂಜನೇಯ ನಮಸ್ಕಾರ ಮಾಡಿದ್ರು ಕೆಲವ್ರು ಹೇಳ್ತಾರೆ, ರೀ ನೀವು ಹೇಳಿದ್ರಿ ದೇವ್ರು ನಮಸ್ಕಾರ ಮಾಡ್ಕೊಂಡು ಹೋದ ತಕ್ಷಣ ಬಿದ್ನಲ್ರಿ ಅಂತ. ಬಿದ್ರಿ ಅಷ್ಟೇ, ತರ್ಚ್ಕೊಂತು, ಸ್ವಲ್ಪ ರಕ್ತ ನೋಡ್ತು ಅಷ್ಟೇ, ಏನೂ ಆಗಿಲ್ಲ, ಮುರಿದೋಗಿಲ್ಲ. ಅಕಸ್ಮಾತ್ ನೋಡದೆ ಹೋಗಿದ್ರೆ ಲಠಾರ್ ಅಂತ ಮುರಿದೋಗಿರುತ್ತೋ, ಹೊರಗಡೆ ಮಾಂಸ ಕಂಡ ಹೊರಗಡೆ ಬಂದ್ಬಿಡ್ತೇವೆ, ಕೈ ಕಾಲು ಒಳಗೋಗಿ ರಾಡಿಂಗ್ ಹಾಕಿ ಚುಚ್ಚಿಟ್ಟಿರೋನು.
ಅದಕ್ಕೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬನಿದ್ದ, ಆ ವ್ಯಕ್ತಿ ಏನು ಮಾಡ್ದ, ಹೀಗೆ ಹೋಗ್ತಿದ್ದವನು ತಲೆ ಟಪಾರ್ ಅಂತ ಕೆಳಗೆ ಬಿದ್ದೋಗಿದ್ನ ಹಿಂಗೆ ಎತ್ತು ನಿಲ್ಸ್ಕೊಂಡಾಗ ರಾಡ ಹಾಕಂಗೆ ನಿಲ್ಸಿದ್ರು. ಅವನು ಆ ಕಾಲದಲ್ಲಿ ಹಾಗೇ ಇಟ್ಕೊಂಡಿದ್ದ. ಯಾಕೆ ಬೇಕಿದ್ ಕರ್ಮ? ಅದಕ್ಕೆ ಮಾಡಿದ್ರು ನಾವು ಮಾರಾಯ ಅಂತ ಯಾವತ್ತು ಪಾಪಕರ್ಮಗಳು ಮಾಡ್ತಾ ಇರ್ತಾನೋ, ಪ್ರತಿಯೊಬ್ಬನು ತಿಳಿದು ಮಾಡ್ತಾ ಇರ್ತಾನೋ, ದುರಾಂಕಾರ ಪಡ್ತಾ ಇರ್ತಾನೋ, ಯಾವ ಕಾಲಕ್ಕೂ ತನ್ನ ಕೆಲಸ ಮೇಲೆ ಶ್ರದ್ಧೆ ಇಲ್ವೋ, ಜೀವನದಲ್ಲಿ ಯಾವ ಕಾಲಕ್ಕೂ ಉದ್ಧಾರ ಆಗಲ್ಲ. ನೀವೇನು ಮಾಡ್ತೀರಾ? ಸಣ್ಣ ಕೆಲಸ, ಹೂವಿನ ಕೆಲಸ ಮಾಡ್ತೀರಾ, ಅಕಸ್ಮಾತ್ ಹಸು ಗೋಶಾಲೆ ಕೆಲಸ ಮಾಡ್ತಾ ಇದ್ದೀರಾ, ಒಂದು ಸಣ್ಣ ಕೆಲಸ, ನೀವುಗಳೇನು ಮಾಡ್ತೀರಾ ಗೊತ್ತಾ? ಭಾಳ ಜನ ಹೊರಗಡೆ ಇರತಕ್ಕಂಥದ್ದು ಸ್ವಚ್ಛ ಮಾಡಿಲ್ಲ. ಅದಕ್ಕೆ ಸ್ವಚ್ಛತೆ ಎಲ್ಲಿರುತ್ತೋ ಖಂಡಿತ ಶನೇಶ್ವರನು ಅಲ್ಲಿಗೆ ಬರಲ್ಲ. ಸ್ವಚ್ಛತೆ ಇಲ್ಲದೆ ಇರೋ ಜಾಗದಲ್ಲಿ, ನೀರು ಹಾಕದೇ ಇರೋ ಜಾಗದಲ್ಲಿ, ಕಾಲು ತೊಳ್ಕೊಳ್ದೇ ಇರೋ ಜಾಗದಲ್ಲಿ ಶನೇಶ್ವರನು ನಡಿಯಲ್ಲಿ ಅಂತ ಹೇಳಿ ಆ ಗಣಗಳನ್ನೆಲ್ಲ ಕಳಿಸ್ತಾನೆ. ನೀವು ಅಶೌಚವಾಗಿರ್ತಕ್ಕಂಥ ವಿಚಾರಗಳನ್ನ ಏನಾದರೂ ಮಾಡಿದ್ರೆ ಶೌಚವಾಗಿರ್ತಕ್ಕಂಥ ಕೆಲಸಗಳನ್ನ ಜೀವನ ಪರ್ಯಂತ ಅನುಭವಿಸ್ಬೇಕಾದ ಹುಷಾರ್. ಅದಕ್ಕೋಸ್ಕರ ಕಸಗಳನ್ನು ಕೂಡ ಮನೆ ಮುಂದೆ ಹಾಕೋಬೇಡಿ. ಯಾವತ್ತಾದರೂ ಮನೆಯೊಳಗೆ ಕಸ ಇಟ್ಕೊಂಡಿರ್ತಾರೆ, ಕೆಲವರು ಇಟ್ಕೊಂಡಿರ್ತಾರೆ, ಹಿಂದ್ಗಡೆ ಹಾಕಿದ್ದೀನಪ್ಪ ಕವರಲ್ಲಿ, ಎತ್ಕೊಂಡು ಹೋಗೋದೇ ಇಲ್ಲಪ್ಪ, ಎತ್ಕೊಂಡು ಹೋಗಿ ಹಾಕೋದಿಲ್ಲ. ಆ ಕಸ ಅಲ್ಲೇ ಇತ್ತು ಅಂದರೆ, ಅಕಸ್ಮಾತ್ ಶನಿವಾರ ಅವತ್ತೇನಾದ್ರೂ ಹಬ್ಬ ಇತ್ತು, ಕಸ ಅಲ್ಲೇ ಬಿದ್ದಿತ್ತು ಅಂದರೆ ನಿಮ್ಮ ನೆರೆ ದರಿದ್ರ ಮುಗಿದೋಯ್ತು. ಮನೆ ಯಜಮಾನ ಹೋಗಿದ್ದವನು ಆಚೆ ಬರ್ತಕ್ಕಂಥವನಿಗೆ ಏನಾದರೂ ವೇ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಇಲ್ಲದೆ ರೋಗ ರುಜಿನ ಮಗಳಿಗೆ ಬಂದಿರತಕ್ಕಂಥದ್ದು ವಾಂತಿ ಭೇದಗಳು ಬರುತ್ತೆ. ಇಲ್ಲದೆ ಇದ್ರೆ ಹುಡುಗನಿಗೆ ಹೊರಭಾಗದಲ್ಲಿ ಹೋಗಿರ್ತಕ್ಕಂಥ ಮೋಟರ್ ಬೈಕಲ್ಲಿ ಬರೋಷ್ಟರಲ್ಲಿ ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾನೆ. ಇಲ್ಲ ತಾಯಾದವಳಿಗೆ ಅಡುಗೆ ಮನೆಯಲ್ಲಿ ಇರ್ತಕ್ಕಂಥವಳು ಬೆಂಕಿ ಹಚ್ಕೊಂಡಿರುತ್ತೆ. ನಿಮಗೆ ಗೊತ್ತಾಗಲ್ಲ. ಇದೆಲ್ಲ ಏನು ಅಂದರೆ ಕಸ ಅನ್ಕೊಂಡ್ಬಿಡ್ತೀರ. ಬರೀ ಕಸಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂದರೆ ಆ ಸಮಯಕ್ಕೆ ಕೋಇನ್ಸಿಡೆಂಟ್ ಆಗಿಬಿಡುತ್ತೆ. ಅದಕ್ಕೆ ಹೇಳೋದು, ಪ್ರತಿ ದಿನ ಶುಚಿರ್ಭೂತವಾಗಿ ಸ್ನಾನ ಮಾಡಲೇಬೇಕು. ಒಬ್ಬ ಮನುಷ್ಯ ಸ್ನಾನ ಮಾಡದೇ ಇದ್ರೆ ಮನೆಯಲ್ಲಿ, ಕೆಲವರು ಇದ್ದಾರೆ ಬಹಳ ಜನ, ಒಂದು ವಾರಕ್ಕೆ ಸಾಯಂಕಾಲ ಮಾಡ್ಕೊಳ್ಳೋಣ ಬಿಡ, ಇವತ್ತೇನು ಮಾಡ್ಕೊಳ್ಳೋದು, ಸೆಂಟ್ ಪಂಟ್ ಹಾಕೊಂಡು ಹೊಡೋಗಿರ್ತಾನೆ ಗಮ್ ಘಮ ಅಂತ. ಏನು ಗಮ್ ಘಮ ಅಂತ ಹಾಕೊಂಡ್ರು ದರಿದ್ರ ಅಲ್ವೇನ್ರಿ ಅದು? ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡದೇ ಇದ್ದರೆ ಬೆಳಗ್ಗೆ ಮಲಗಿರ್ತಕ್ಕಂಥ ವಿಚಾರ ಏನು ಅಂದರೆ, ರಾತ್ರಿ ಮಲಗಿರ್ತೀರಲ್ಲ, ನಿಮ್ಮ ಆತ್ಮ ಸಂಚಾರಕ್ಕೆ ಹೋಗಿರುತ್ತೆ, ದೇಹ ಬಿಟ್ಟು ಆಚೆ ಹೋಗಿರುತ್ತೆ. ನೀವು ಹಿಂಗೆ ಅಲ್ಲಾಡಿಸೋರು ಅಲ್ಲಾಡಲ್ಲ. ಕೆಲವರು ನಿಜವಾಗ್ಲೂ ನೋಡಿ, ಎದ್ದೇಳೋ ಸೋಮ ಅಂದರೆ ತಕ್ಷಣ ಎದ್ಬಿಡ್ತಾನೆ. ತಕ್ಷಣ ಎದ್ದೇಳೋನು ಅವನು ಗೊತ್ತಾ? ನಿಜವಾಗಿ ನಿದ್ರೆ ಮಾಡೋನು. ಹಿಂಗೆ ಅಲ್ಲಾಡಿಸು ಹೇಳ್ದೇ ಇದ್ದವನು ನಾಟಕ ಮಾಡ್ತಾ ಇದ್ದವನು, ದರಿದ್ದವನು. ಆ ಕಡೆ ತಿರ್ಕೋ ಈ ಕಡೆ ತಿರ್ಕೋ, ಸುಮ್ಮನೆ ಅದು ಸೋಂಬೇರ್ತನ. ಇಂಥವನಿಗೆ ಶನಿ ಜಾಸ್ತಿ ಇರ್ತಾರೆ. ಅದು ನಿಮ್ಮ ಮಕ್ಕಳಲ್ಲಿ ಭಾಳ ಜನ. ಅದಕ್ಕೆ ಸೂರ್ಯ ಏನು ಮಾಡ್ತಾನೆ, ಮೇಲಿಂದ ಬರೋವಾಗ ಹೇಳ್ದೆ ಇದ್ರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಅಟ್ಲೀಸ್ಟ್ ಅರ್ನೋದೇ ಹೇಳ್ದೆ ಇದ್ರೆ, ಶನಿ ಭಾಳ ಚೆನ್ನಾಗೆ ನಡಿಯಪ್ಪ ಒಳಗೆ ಕೂತ್ಕೊಂಬಿಡೋಣ ಅಂತ ಹೇಳಿ ಕೂತ್ಕೊಂಡ್ಬಿಡ್ತಾನೆ. ಮಕ್ಕಳ ಅಕಸ್ಮಾತ್ ಹೇಳ್ದೇ ಇದ್ರೆ ಮನೇಲಿ ವಿದ್ಯೆ ಕೊಡಲ್ಲ. ಹೆಂಗಸ್ರಕ್ಕಂದ್ರೆ ಹೇಳ್ದೇ ಇದ್ರೆ ರೋಗದ ಮೇಲೆ ರೋಗ. ಗಂಡಂದ್ರ ಅಕಸ್ಮಾತ್ ಹೇಳ್ದೇ ಇದ್ರೆ ದುಡ್ಡು ವೇದ ಮೇಲೆ ವ್ಯಯ ಅನುಭವಿಸಿ. ಅದಕ್ಕೆ ಸೂರ್ಯನಿಗೆ ಶನೇಶ್ವರನೇ ಗೌರವ ಕೊಡ್ತಾನೆ. ತಂದೆಯಿಂದ ಬೇರೆ ಬಂದ್ಬಿಟ್ರು ಅವನ ತಂದೆ ಮೇಲೆ ಪ್ರೀತಿ, ತಂದೆ ಮೇಲೆ ಗೌರವ. ಅದಕ್ಕೆ ಸೂರ್ಯ ಬರೋವಾಗ ಇಡೀ ಜಗತ್ತಿನ ಸೂರ್ಯಕಾಂತಿಯು ಬಂದ ಸಮಯದಲ್ಲಿ ನಾವುಗಳು ಎದ್ದಿರಬೇಕು. ಇದು ಶನಿ ಪ್ರಭಾವ. ಆ ಶನಿ ಪ್ರಭಾವದಲ್ಲಿ ನೀವುಗಳು ಯಾವ ಕಾಲಕ್ಕೂ ಆ ಪ್ರಭೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಒಂದೊಂದು ರೀತಿ, ಒಂದೊಂದು ದಿವಸ, ಒಂದೊಂದು ವಿಚಾರವಾಗಿ ಅವನು ಬರ್ತಾನೆ ಇರ್ತಾನೆ, ಹೋಗ್ತಾ ಇರ್ತಾನೆ. ಕಳಿಬೇಕಾದ್ದು, ಮಾಡಬೇಕಾದ್ದು, ಕರ್ಮವನ್ನು ಕಳ್ಕೋಬೇಕಾದ್ದು ನಿಮ್ಮ ಧರ್ಮ. ಅದಕ್ಕೋಸ್ಕರ ಯಾರು ಗಟ್ಟಿ? ಭಗವಂತನೇ ಗಟ್ಟಿ. ಭಗವಂತನ ಪೂಜೆ ಪ್ರತಿದಿನ ಇಲ್ಲದೆ ಇದ್ರೆ, ಆಂಜನೇಯನ ಶ್ರದ್ಧೆ ವಹಿಸಿ ನೀವು ಪೂಜೆ ಮಾಡದೇ ಇದ್ರೆ, ಚೊಪ್ಪಲಿನ ಯಾವತ್ತಾದರೂ ಸೇವೆಗಳಲ್ಲಿ ಮಾಡದೇ ಇದ್ರೆ, ಕಸಗಳನ್ನು ಯಾವ ಕಾಲಕ್ಕೂ ಸರಿಯಾಗಿ ಮನೆಯಲ್ಲಿ ಗುಡಿಸದೇ ಇದ್ರೆ, ಶುಚಿರ್ಭೂತ ಆಗದೇ ಇದ್ರೆ ಶನಿ ಕಾಟ ತಪ್ಪಿದ್ದಿಲ್ಲ. ಕಾಯ್ತಾ ಇರಿ. ಪ್ರತಿ ಶನಿವಾರ ಇದೇ ರೀತಿ ಶನಿ ಪ್ರಭಾವ ನವದುರ್ಗ ಮಹಾಯಾಗಕ್ಕೆ ಬರ್ತಕ್ಕಂಥದ್ದು ಮರಿದೆ. ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ನಾವು ನೀವೇನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಹನುಮನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬಳಗ, ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವಯ್ಯ. ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವಯ್ಯ. ತಾಯಿ ತಂದೆ ಹಸುಳೆಗಾಗಿ ಸಹಾಯ ಮಾಡಿ ಸಾಕುವಂತೆ, ತಾಯಿ ತಂದೆ ಹಸುಳೆಗಾಗಿ ಸಹಾಯ ಮಾಡಿ ಸಾಕುವಂತೆ, ಆಯಾಸವಿಲ್ಲದೆ ಸಂಜೀವನವ ತಂದೆ, ಆಯಾಸವಿಲ್ಲದೆ ಸಂಜೀವನವ ತಂದೆ. ಗಾಯಗೊಂಡ ಕಪಿಗಳನ್ನು ಸಾಯದಂತೆ ಪೋರೆವ, ಗಾಯಗೊಂಡ ಕಪಿಗಳನ್ನು ಸಾಯದಂತೆ ಪೋರೆವ, ರಘುರಾಮನಂದ್ರಿಗಳೇ ಸಾಕ್ಷಿ ತ್ರೇತಾಯುಗದಿ, ರಘುರಾಮನಂದ್ರಿಗಳೇ ಸಾಕ್ಷಿ ತ್ರೇತಾಯುಗದಿ.
ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವಯ್ಯ. ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವಯ್ಯ. ಬಂಧು ಬಳಗದಂತೆ ಆಪದ್ ಬಾಂಧವನಾಗಿ ಪಾರ್ಥನಿಗೆ, ಬಂಧು ಬಳಗದಂತೆ ಆಪದ್ ಬಾಂಧವನಾಗಿ ಪಾರ್ಥನಿಗೆ, ಬಂದ ದುರಿತಗಳ ಪರಿಹರಿಸಿ, ಬಂದ ದುರಿತಗಳ ಪರಿಹರಿಸಿ, ಅಂಧಕ ಜಾತರ ಕೊಂದು ನಂದ ಕಂದರ್ಪಣೆ ಎಂದ, ಅಂಧಕ ಜಾತರ ಕೊಂದು ನಂದ ಕಂದರ್ಪಣೆ ಎಂದ, ಗೋವಿಂದನಂಘ್ರಿಗಳೇ ಸಾಕ್ಷಿ ದ್ವಾಪರ ಯುಗದಿ, ಗೋವಿಂದನಂಘ್ರಿಗಳೇ ಸಾಕ್ಷಿ ದ್ವಾಪರ ಯುಗದಿ. ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವಯ್ಯ.